ಮೊದಲ ಸುದ್ದಿಗೆ ಹೋಗೋಣ ನಾವು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾದಂಥ ಹೈಡ್ರಾಮಾಕ್ಕೆ ಈ ಒಂದು ಸ್ಟೋರಿ ಕಾರಣ ಆಯಿತು ಅಂತ ಹೇಳಿ, ಹಳೆ ವೈಷಮ್ಯ ಹಿನ್ನೆಲೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಿಕ್ಕಾಟ, ತಳ್ಳಾಟ, ನೂಕಾಟಗಳು ನಡೆದಿದ್ದಾವೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಮೇಲೆ ಅಮಾನುಷವಾದಂಥ ಕೃತ್ಯ ಮಾಡಲಾಗಿದೆ. ಅಂದರೆ ಕೆಲವೊಂದಿಷ್ಟು ವಿಡಿಯೋಗಳು ಹೇಳ್ತಾ ಇದ್ದಾವೆ, ಆಕೆಯನ್ನು ಆ ಗಾಡಿಗೆ ಹಚ್ಕೊಳ್ಳುವಾಗ, ಪೊಲೀಸ್ ವಾಹನಕ್ಕೆ ಹಚ್ಕೊಳ್ಳುವಾಗ ಪಟ್ಟೆ ಬಿಚ್ಚಿದ್ರು. ಅಂದರೆ ಆಕೆಯ ಸೀರೆ, ಬ್ಲೌಸು ಬಿಚ್ಚಿ ಥಳಿಸಿದ್ದಾರೆ ಅನ್ನುವಂಥ ಆರೋಪ ಈಗ ಬಿ ಜೆ ಪಿ ಕಡೆದವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಂಥ ದೂರಿನ ಅನ್ವಯ ಖಾಕಿ ದರ್ಪವನ್ನು ಮಾಡಿದೆ ಅಂತೆ ಸುವರ್ಣ ಕಲ್ಲಕುಂಟ್ಲ ಕಂಪ್ಲೇಂಟ್ ಕೊಟ್ಟಿದ್ದರು. ಅವರ ಕಂಪ್ಲೇಂಟನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಈ ರೀತಿಯಾಗಿ ಬಿ ಜೆ ಪಿ ಕಾರ್ಯಕರ್ತೆಗೆ ಅಮಾನುಷವಾಗಿ ನಡ್ಕೊಂಡಿದ್ದಾರೆ. ಆಕೆಯನ್ನು ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ, ಆಕೆಯನ್ನು ಕೊಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಬಿ ಜೆ ಪಿಯ ಕಾರ್ಯಕರ್ತರು ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇವತ್ತು ಹುಬ್ಬಳ್ಳಿಯಲ್ಲಿ. ಮತ್ತು ಕಾರ್ಯಕರ್ತೆಯರು ಕೂಡ ಪ್ರೊಟೆಸ್ಟನ್ನು ಮಾಡಿದ್ದಾರೆ, ಮಹಿಳಾ ಘಟಕದವರು. ಈ ಘಟನೆ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದರೆ, ಜನವರಿ 1ಕ್ಕೆ ಚಾಲುಕ್ಯ ನಗರದಲ್ಲಿ ಮತದಾರ ಸಮೀಕ್ಷೆ ನಡೆದಿತ್ತು. ಈ ವೇಳೆ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಆಗುತ್ತೆ. ಸುಜಾತ SIR BOLOಗಳ ಮೂಲಕ ಓಟ್ ಡಿಲೀಟ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಬರುತ್ತೆ. ಈ ಸಂಬಂಧ ಸುಜಾತ ವಿರುದ್ಧ ಪ್ರಶಾಂತ್ ಅನ್ನೋರು ದೂರನ್ನು ಕೊಟ್ಟಿರ್ತಾರೆ. ಈಕೆ ವಿರುದ್ಧ 307 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜನವರಿ 5ರಂದು ಪೊಲೀಸರು ಸುಜಾತ ಅವರನ್ನ ಬಂಧಿಸೋದಕ್ಕೆ ಹೋಗಿದ್ರು. ಆದರೆ ಬಂಧನದ ವೇಳೆ ಸುಜಾತ ಅವರೇ ಬಟ್ಟೆ ಬಿಚ್ಚಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಇದೇ ವೇಳೆ ಬಂಧಿಸಲು ಬಂದಿದ್ದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಾರಂತೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಆರೋಪ. ಕೇಶವಾಪುರ ಠಾಣೆಗೆ ಮುತ್ತಿಗೆ ಹಾಕಲು ಕಾರ್ಯಕರ್ತರು ಯತ್ನಿಸಿದ್ದಾರೆ. ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯರ ನಡುವೆ ತಳ್ಳಾಟ, ನೂಕಾಟ ನಡೆದಿದೆ. ಪೊಲೀಸ್ ಠಾಣೆಯೊಳಗೆ ಬಿಡದಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲುಗಳ ಮೇಲೆ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಾಜಿ ಶಾಸಕಿ ಸೀಮಾ ಮಸೂತಿ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಕಾರ್ಯಕರ್ತೆಯರು ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್ ಚೌಹಾಣ್, ಒಬ್ಬ ಮಹಿಳಾ ಪೊಲೀಸ್ ಠಾಣೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ. ಪರೋಕ್ಷವಾಗಿ ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಕುಂಟ್ಲ ವಿರುದ್ಧ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಒಬ್ಬ ಮಹಿಳೆ ಪೊಲೀಸ್ ಠಾಣೆಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ ಅಂದರೆ ಇವರು ಕಾಂಗ್ರೆಸ್ನ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಅಂಥೇಳಿ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಹಲ್ಲೆ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿಯನ್ನು ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಅಧ್ಯಕ್ಷರು. ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲಿಸಲು ಈ ಪತ್ರವನ್ನು ಬರೆದಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಂಡು ವರದಿ ಕೊಡೋಕೆ ರಾಜ್ಯ ಮಹಿಳಾ ಆಯೋಗ ಸೂಚನೆ ಕೊಟ್ಟಿದೆ. ಅದರ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಾಯಿತು ಘಟನೆಯಲ್ಲಿ? ಅಲ್ಲಿ ನಿಜಕ್ಕೂ ಆ ಬಿ ಜೆ ಪಿ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿದೆಯಾ? ಪೊಲೀಸರು ಥಳಿಸಿದಾರ? ಆ ವಿಡಿಯೋಗಳು ಕೆಲವೊಂದಿಷ್ಟು ಇದ್ದಾವೆ. ಯಾಕಂತ ಹೇಳಿದ್ರೆ ಅಲ್ಲಾರೋ ಹೊರಗಡೆಯಿಂದ ವಿಡಿಯೋ ಮಾಡಿದ್ದಾರೆ. ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಪೊಲೀಸರಿಗೇನು ಗೊತ್ತಿಲ್ಲ. ಉರುಳು ಹಾಕೊಳ್ಳೋದು ಅಂದರೆ ಆಕೆ ಹಾಕೊಂಡಿದ್ದಂಥ ಸೀರೆಯಿಂದಲೇ ಉರುಳು ಹಾಕೊಳ್ಳುವಂಥ ಒಂದು ಪ್ರಯತ್ನವನ್ನು ಏನೋ ಮಾಡಿದಾರಂತೆ. ಅಥವಾ ಒಳಗಡೆ ಆಕೆನ ಉರುಳು ಹಾಕಿ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಏನಾದರೂ ಮುಂದಾಗಿದ್ರ? ಇದೆಲ್ಲವೂ ಕೂಡ ಇನ್ನೂ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಆ ವಿಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರೋದು ಈ ಸುಜಾತ ಇದ್ದಾರಲ್ವಾ, ಅವರೇ ಸ್ವಲ್ಪ ಜಾಸ್ತಿ ಓವರಾಗಿ ಡ್ರಾಮಾ ಮಾಡ್ದಂಗೆ ಕಾಣಿಸ್ತಾ ಇದೆ. ಜೋರಾಗಿ ಕಿರ್ಚಾಡೋದು. ಮತ್ತು ಅಲ್ಲಿ ಪೊಲೀಸರು ಮಹಿಳಾ ಪೇದೆಗಳಿದ್ದಾರೆ ಆಲ್ಮೋಸ್ಟು. ಅಲ್ಲಿ ಅವರು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಗಾಡಿಯನ್ನು ಹತ್ತೇ ಇರೋದು ಅಥವಾ ಅವ್ರಿಗೆ ಸಹಕಾರವನ್ನು ಕೊಡದೇ ಇರೋದು, ಕಿರ್ಚಾಡೋದು,
ಮೈಯಲ್ಲಿ ದೆವ್ವ ಬಂದಿರೋ ಥರ ಮಾಡೋದು, ಅಂದರೆ ಈ ಥರ ಕಾಣಿಸ್ತಾ ಇತ್ತು. ಬಟ್ ಒಳಗಡೆ ಏನಾಗಿದೆಯೋ ಅದಿನ್ನೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ ಈಗ ಮಹಿಳಾ ಚೌಧರಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸತ್ಯತೆಯನ್ನು ಪರಿಶೀಲಿಸಬೇಕು. ಅಲ್ಲೇನಾದರೂ ಆಕೆ ವಿರುದ್ಧ ದೌರ್ಜನ್ಯ ಆಯಿತು ಅಂತ ಹೇಳಿದ್ರೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರವನ್ನು ಬರೆಯಲಾಗಿದೆ. ಯಾಕೆಂದರೆ ರಾಜ್ಯ ಮಹಿಳಾ ಆಯೋಗ ಇರಲಿ ಅಥವಾ ಮಾನವ ಹಕ್ಕುಗಳ ಆಯೋಗ ಇರಲಿ, BJP ಕಾಂಗ್ರೆಸ್ ಅಂತ ಬರೋದಿಲ್ಲ. ಅಲ್ಲಿ ಏನು ದೌರ್ಜನ್ಯ ಆಗಿದೆಯೋ ಅದರ ಬಗ್ಗೆ ವರದಿಯನ್ನು ಕೊಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಮತ್ತು BJP ನಾಯಕರ ನಡುವಿನ ಒಂದು ತಿಕ್ಕಾಟಕ್ಕೆ ಕಾರಣ ಆಗಿದೆ ಈ ಘಟನೆ. ಅಂದರೆ ಈ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ರೆ BJP ಕಾರ್ಯಕರ್ತೆ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿನೇ ಕಮಿಷನರ್ ಕೂಡ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಶುರುವಾಯಿತು, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಮತ್ತು ಪೊಲೀಸರ ಸಮರ್ಥನೆಗಳು ಏನು ಕೇಳಿ ಬರ್ತಿದೆಯಾ ಅಂತ ಈ ಪ್ರಕರಣದಲ್ಲಿ? ಪ್ರಭು, ಇದೇ ಒಂದರಂತರ ಹುಬ್ಬಳ್ಳಿಯ ಒಂದು ಚಾಲುಕ್ಯ ನಗರ, ಏನು ಕೇಶಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಚಾಲುಕ್ಯ ನಗರ ಏನಿದೆ, ಚಾಲುಕ್ಯ ನಗರದಲ್ಲಿ BLO ಅಧಿಕಾರಿಗಳು ಒಂದು ಮತದಾರ ಒಂದು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡುವಂತಹ ಸಮಯದಲ್ಲಿ ಎರಡೂ ಪಕ್ಷದ ಏಜೆಂಟರನ್ನ ಮುಂದಿಟ್ಕೊಂಡು ಸಮೀಕ್ಷೆ ಮಾಡಬೇಕಾಗಿತ್ತು. ಆದ್ರೆ ಅವ್ರು ಮಾಡ್ಲಿಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪವಾಗಿತ್ತು. ಯಾವಾಗ ಇಲ್ಲಿ ಅಂತಂದ್ರೆ ಕಳೆದ 2ರಂದೇ ಈ ಸಂಪುಟಕ್ಕೆ ಒಂದು ಆರೋಪ ಕೇಳಿ ಬಂದಿತ್ತು. ಪ್ರಶಾಂತ್ ಅನ್ನುವಂತ ವ್ಯಕ್ತಿಯನ್ನ ಈ ಯಾರು ಹಲ್ಲೆಗೊಳಗಾದಂತಹ ಮಹಿಳೆ ಹೇಳಿದಾಳೆ, ಸುಜಾತ, ಅವಳು ಈ ಪ್ರಶಾಂತರ ಮನೆಗೆ ಹೋಗ್ತಾಳೆ, ನಿಮ್ದು ಆಧಾರ್ ಕಾರ್ಡ್ ಕೊಡಬೇಕು ಅಂತ ಹೇಳ್ತಾಳೆ. ನಾನು ಯಾಕೆ ಕೊಡಬೇಕು ಅಂತೇಳಿ ಅಲ್ಲಿ ಅಂದ್ರೆ ಅವ್ರ ನಡುವೆ ಒಂದು ವಾಗ್ವಾದ ಆಗುತ್ತೆ, ಅದು ಗಲಾಟೆನೂ ಆಗುತ್ತೆ. ಆ ಗಲಾಟೆ ಆಗಿ ಹುಬ್ಬಳ್ಳಿ ಕೇಶಾಪುರ ಪೊಲೀಸ್ ಠಾಣೆ ಮೆಟ್ಲಿರುತ್ತೆ. ಈ ಸಂಪುಟಂಗೆ ಯಾವಾಗ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಮಧ್ಯಪ್ರವೇಶ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬರ್ತಾರೆ ಪ್ರಕರಣವನ್ನ. ಪೊಲೀಸರು ಮಧ್ಯಪ್ರವೇಶಿ ಎರಡೂ ಕಡೆಯಿಂದ ರಾಜ್ಯ ಸಂಧಾನ ಮಾಡಿ ಕಳಿಸ್ತಾರೆ. ಇಷ್ಟಕ್ಕಾದ್ರೆ ಈ ಒಂದು ಪ್ರಕರಣ ಇಷ್ಟು ಬೆಳವಣಿಗೆ ಆಗ್ತಿರ್ಲಿಲ್ಲ. ಆದ್ರೆ ಸುಜಾತ ಇಲ್ಲಿ ಅಂದ್ರೆ ಅವತ್ತೇ ರಾತ್ರಿ ಪ್ರಶಾಂತರ ಮನೆಗೆ ಹೋಗಿ ಆ ಪ್ರಶಾಂತರ ಮೇಲೆ ಹಲ್ಲೆ ಮಾಡ್ತಾಳೆ. ಪ್ರಶಾಂತ ಮತ್ತು ಪ್ರಶಾಂತನ ಸಹೋದರ ಹಲ್ಲೆ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಪ್ರಶಾಂತ್ ಕಿವಿಪಾಯಿದ್ರು ಸಹಿತ ಆ ಮಾತನ್ನ ಹೇಳಿದ. ಈ ಸಂಪುಟಂಗೆ ಆ ಒಂದು ಪ್ರಕರಣ ಏನಿದೆ, ಹಲ್ಲೆ ಪ್ರಕರಣ ಅಂದ್ರೆ 307 ಇದೆ ಹುಬ್ಬಳ್ಳಿಯ ಒಂದು ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದ ಅನ್ವಯ ಇಲ್ಲಿ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಅಂದ್ರೆ ಇದೇ 5ರಂದು ಪೊಲೀಸರು ಸುಮಾರು ಅಂದ್ರೆ ಓರ್ವ PSI ಓರ್ವ ASI ಸೇರಿದಂತೆ 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಅವಳನ್ನ ಸುಜಾತರನ್ನ ಬಂಧಿಸಬೇಕು ಅಂತೇಳಿ ಹೋಗ್ತಾರೆ. ಬಂಧಿಸುವಂತಹ ಸಂದರ್ಭದಲ್ಲಿ ದೊಡ್ಡದಂತ ಒಂದು ಹೈಡ್ರಾಮನೆ ಇಲ್ಲಿ ಪ್ರಾರಂಭವಾಗುತ್ತೆ. ಮೊದಲಿಗೆ ತನ್ನದೇ ಆದಂತಹ ಒಂದು ತೀರಿ ಅಂತ ಅವರ ಸಹೋದರಿಯನ್ನ ನೇಣಿಗೆ ಹಾಕ್ಲಿಕ್ಕೆ ಹೋದ್ರು ಅನ್ನೋದು ಪೊಲೀಸರ ಆರೋಪ. ಯಾಕಂದ್ರೆ ಯಾರು ಗಾಯಗೊಂಡಿದ್ದಾರೆ ಈ ಇದರಲ್ಲಿ ಆ PSI ಟಿವಿ ಜೊತೆ ಮಾತನಾಡಿ ಹೇಳಿದ್ರು, ನಮ್ಮ ಮೇಲೂ ಹಲ್ಲೆ ಮಾಡಿದ್ರು, ನಮ್ಮ ಹೊಟ್ಟೆ ಭಾಗದಲ್ಲಿ ಅಂದ್ರೆ ಬಾಯಿಂದ ಕಚ್ಚುವಂತ ಕೆಲಸ ಮಾಡಿದ್ರು, ನಮ್ಮದ ಮೇಲೆ ಕೆಲಸ 2 ಜನ ಸಿಬ್ಬಂದಿಗಳ ಮೇಲೆ ಕಚ್ಚಿದ್ದಾರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ನಮಗೂ ಹಲ್ಲೆ ಮಾಡಿದ್ರೆ, ಒದ್ದಿದ್ದಾರೆ. ಈ ರೀತಿಯಾಗಿ ನಾವು ಇಲ್ಲಿ ಅಂತಂದ್ರೆ ಅವಳನ್ನ ಎಷ್ಟೋ ರೀತಿಯಾಗಿ ಇಲ್ಲಿ ಅಂತ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದ್ವಿ. ಅಷ್ಟಾದ್ರೂ ಸಹಿತ ಮೈ ಮೇಲಿದ್ದಂತಹ ಬಟ್ಟೆಗಳನ್ನ ಸುಜಾತಳೆ ತೆಗೆದುಕೊಂಡಿದ್ದಾಳೆ. ನಾವ್ ಯಾರು ಸಹ ಇಲ್ಲಿ ತೆಗೆದುಕೊಂಡಿಲ್ಲ ಅಂತ ಓರ್ವ ASI ಸಹಿತ ಟಿವಿ ಕಣ್ಣೀರ್ ಹಾಕುತ್ತಾ ಇಲ್ಲ ಅಳಲು ತೋಡಿಕೊಂಡಿದ್ದು ಏನು ಅಂತಂದ್ರೆ, ನಾನು ಒಬ್ಬ ಹೆಣ್ಣು ಮಗಳನ್ನ ಮರ್ಯಾದೆ ಕಾಪಾಡ್ತೀನಿ ವಿನಃ ಮಾನ ಕಾಪಾಡ್ತೀನಿ ವಿನ ಒಂದು ಹೆಣ್ಣಾಗಿ ಇಲ್ಲಿ ಅಂದ್ರೆ ಮತ್ತೊಂದು ಹೆಣ್ಣನ್ನು ನಾನು ಮಾನ ಹರಾಜು ಮಾಡ್ಲಿಕ್ಕೆ ನಾನು ಸಿಗ್ತಲಿಲ್ಲ, ನಮ್ಮ ಮೇಲೆ ಸುಳ್ಳು ಆರೋಪ ಅಂತೇಳಿ ಅವರು ASI ಸ್ಪಷ್ಟನೆ ಪೊಲೀಸ್ ಆಯುಕ್ತರು ಬೆಳಗ್ಗಿನ ಇಲ್ಲಿ ಅಂತಂದ್ರೆ ಅವತ್ತೇನು ಘಟನೆ ನಡೀತು ಬಂಧಿಸುವಂತಹ ಸಂಬಂಧಪಟ್ಟಂಗೆ ಏನೋ ಆ ತಾನೇ ತನ್ನ ಮೈ ಮೇಲಿಂದ ಬಟ್ಟೆನ ತೆಗೆದಿದ್ದಾಳೆ ಅಂತೇಳಿ ಒಂದಿಷ್ಟು ವಿಡಿಯೋಗಳು ವೈರಲ್ ಆದ್ವು. ಆದ್ರೆ ಬೆಳಗ್ಗಿನಲ್ಲಿ ವೈರಲ್ ಆಗಿದ್ದು ಏನು ಅಂತಂದ್ರೆ ತಾನೇ ಇಲ್ಲಿ ಅಂದ್ರೆ ಮೈ ಮೇಲೆ ಬಟ್ಟೆ ಹರಿದುಕೊಂಡಿಲ್ಲ, ಪೊಲೀಸರೇ ಅವಳ ಮೈ ಮೇಲಿಂತಹ ಬಟ್ಟೆಗಳನ್ನ ಬಿಚ್ಚಿ ಥಳಿಸಿದಾಗ ಆರೋಪ ಕೇಳಿತ್ತು. ಇವರ ಹಿನ್ನೆಲೆಯಲ್ಲಿ ಇವತ್ತು BJPಯ ಮಹಿಳಾ ಮೋರ್ಚಾ ಇದೇ ಒಂದು ಕೇಶಾಪುರ ಪೊಲೀಸರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿತ್ತು. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಸುಜಾತ ತಮ್ಮ ಬಟ್ಟೆಗಳನ್ನು ತಾವೇ ಹರಿದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಅಲ್ಲಿ ಮಹಿಳಾ ಪೇದೆಗಳಿಗೆ ಕಚ್ಚಿದಾರಂತ ಇವರು. ಹೊಟ್ಟೆ ಭಾಗಕ್ಕೆ, ಕೈಗೆ, ಕೆಲವೊಬ್ಬರಿಗೆ ಮೊಣಕೈಗೆ ಆ ಪೇದೆಯವರು ತೋರಿಸ್ತಾ ಇದ್ರು. ಕೆಲವೊಂದು ಫೋಟೋ ನೋಡಿದ್ವಿ ನಾವು. ಕಚ್ಚಿಬಿಟ್ಟಿದ್ದಾರೆ ಇವರು ಸುಜಾತ. ಅಂದರೆ ಸಹಕಾರವನ್ನು ಕೊಡಬೇಕಾಗಿತ್ತು, ಬಟ್ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. BJPಯವರು ಕೂಡ ಬೀದಿಗಿಳಿದಿದ್ದಾರೆ.